ಚಿಕ್ಕೋಡಿಲಿ ಕೇವಲ ಲಾಡ್ಜ್ನಲ್ಲಿ ಒಂದು ರೂಮ್ ಕೊಡಲಿಲ್ಲ ಅಂತ ಹೇಳಿ ಗುಂಪು ಗಲಾಟೆ ಮಾಡಿಬಿಟ್ಟಿದೆ. ಬರೀ ಗಲಾಟೆ ಮಾಡಿದ್ದಷ್ಟೇ ಅಲ್ಲ, ಕಲ್ಲು ತೂರಾಟ ನಡೆಸಿದೆ. ರೂಮ್ ಕೆಳಕ್ಕೆ ಬಂದಿದ್ದಾರೆ, ರೂಮ್ ಕೊಡಲಿಲ್ಲ ಅಂತ ಹೇಳಿದ್ದಕ್ಕೆ ಲಾಡ್ಜ್ ಮೇಲೆ ಕಲ್ಲು ತೂರಾಟ ನಡೆಸಿರೋದು. ಈ ಘಟನೆ ಆಗಿರೋದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ. ರೂಮ್ ಕೊಡಲಿಲ್ಲ ಅಂತ ಹೇಳಿ ಆ ಕಿಡಿಗೇಡಿಗಳು ಲಾಂಗು ಮಚ್ಚನ್ನು ಹಿಡ್ಕೊಂಡು ಕಲ್ಲು ತೂರಿದ್ದಾರೆ. ಅವರೆಲ್ಲರೂ ಕುಡ್ಕೊಂಡು ಬಂದಿದ್ರಂತೆ. ಕುಡ್ಕೊಂಡು ಬಂದಂಥ ಮೂವರಿಗೆ ರೂಮ್ ಕೊಡಲಿಲ್ಲ ಮಾಲೀಕ, ಕೊಡಲ್ಲ ಅಂತ ಹೇಳಿ ನಿರಾಕರಿಸ್ತಾನೆ. ಚಿಕ್ಕೋಡಿಯ ಬೃಂದಾವನ ಲಾಡ್ಜ್ ಅಂತೆ, ಅಲ್ಲಿ ರೂಮ್ ಕೊಡಲಿಲ್ಲ. ಅದಕ್ಕೆ ಆ ಗುಂಪು ಸಿಟ್ಟಿಗೆದ್ದು ಅಲ್ಲಿನ ಲಾಡ್ಜು ವಾಹನಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ರಸ್ತೆಯಲ್ಲಿ ನಿಂತಿದ್ದಂಥ ಬೈಕ್ ಮೇಲೂ ಅವರ ಅಟ್ಟಹಾಸ. ಕಾರು ಜೊತೆಗೆ 5ಕ್ಕಿಂತ ಹೆಚ್ಚು ಬೈಕ್ಗಳು ಸಂಪೂರ್ಣವಾಗಿ ಚೆಕಮ್ ಆಗಿದೆ. ಈಗ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮಹಾರಾಷ್ಟ್ರದ ಮೂಲದವರಂತೆ ಈ ಆರೋಪಿಗಳು. ಈಗ ಈ ಆರೋಪಿಗಳ ಪತ್ತೆಗೆ ಖಾಕಿ ಬಲೆ ಬೀಸಿದೆ. CCTVಯಲ್ಲಿ ನೋಡ್ತಿದ್ದೀರಲ್ಲ, ಇವರೇ ಕುಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಫುಲ್ ಟೈಟಾಗಿ ಬಂದಿದ್ದರಿಂದಾಗಿ ಸಮಸ್ಯೆ ಆಗುತ್ತೆ ಬೇರೆಯವ್ರಿಗೆ. ಇಲ್ಲಿ ಬಂದಿರುವಂಥ ಬೇರೆ ಬೇರೆ ರೂಮ್ ತಗೊಂಡಿರುವಂಥ ಜನಗಳಿಗೆ ತೊಂದರೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ರೂಮ್ ಕೊಟ್ಟಿಲ್ಲ. ರೂಮ್ ಇಲ್ಲ ಕಣಪ್ಪ ಅಂತ ಕಳಿಸ್ಬಿಟ್ಟಿದ್ದಾರೆ. ಅದಕ್ಕೆ ಸಿಟ್ಟಿಗೆದ್ದುಬಿಟ್ಟು ನೋಡಿ, ಈ ಕಾರ್ ನೋಡ್ತಾ ಇದ್ದೀರಲ್ಲ ಜಖಮ್ ಆಗಿರೋದು, ಈ ಲಾಡ್ಜ್ ಮುಂದೆನೇ ಇತ್ತಂತೆ. ಕಾರ್ ಅಷ್ಟೇ ಅಲ್ಲ, 4-5 ಬೈಕು ಅದನ್ನು ಜಖಮ್ ಮಾಡಿಬಿಟ್ಟಿದ್ದಾರೆ. ಲಾಂಗ್ ಎಲ್ಲ ಇಟ್ಕೊಂಬಂದಿದ್ದಾರೆ ಅಂತಂತಂದರೆ ಇವರು ಏನು ಪುಡಿ ರೋಡಿಗಳೇ ಇವರು. ನೋಡಿ, ಇಟ್ಕೆ ಅಲ್ಲಿ ಕೈಗೆ ಏನೇನು ಸಿಕ್ತೋ ಎಲ್ಲದರ ಮೇಲೂ ಕೂಡ ಪ್ರಹಾರ ಮಾಡೇ ಬಿಟ್ಟಿದ್ದಾರೆ. ನೋಡಿ, ಬೈಕು ಹೆಡ್ಲೈಟು ಚೆಕಪ್ಪು, ಅಲ್ಲಿ ಸಿಕ್ಕಿದಂಥ ಇಟ್ಗೆ, ಕೈಯಲ್ಲಿದ್ದಂಥ ದೊಣ್ಣೆ ರಾಡ್ಗಳು ಇಟ್ಕೊಂಡು ಲಾಂಗು ಇತ್ತಂತೆ ಕೈಯಲ್ಲಿ. ಲಾಂಗ್ ಇದೆ ಅಂತಂದರೆ ಇಟ್ಕೊಂತಾರೆ ಅಂತಂತಾರೆ ಅವರು ರೌಡಿಗಳೇ ಅವರು. ಆಮೇಲೆ ಇವರು ಮಹಾರಾಷ್ಟ್ರ ಮೂಲದವರಂತೆ. ನೋಡಿ, ಆ CCTV ವಿಜುವಲ್ಸ್ ನೋಡ್ತಾ ಇದ್ದೀರಲ್ಲ, ಬೈಕ್ ತಗೊಂಡು ಅಲ್ಲಿದ್ದ ಒಬ್ಬ ಹಿಂದ್ಗಡೆ ಜಂಪ್ ಮಾಡ್ತಾನೆ. ಜಂಪ್ ಮಾಡಿ ಅಲ್ಲಿ ಕಲ್ಲು ಎತ್ಕೊಂಡು ಆ ಕಾರ್ಗೆ ಹೊಡೆದಿರೋದು. ಲಾಡ್ಜಿಂದ ಕೂಗಳತೆ ದೂರದಲ್ಲೇ ಇದೆ ಇದು. ಅಂದರೆ ರೋಡ್ದಕ್ಕೂ ಹಿಂಗೆ ಮಾಡ್ಕೊಂಡು ಬಂದಿದ್ದಾರೆ ಅವರು. ಬರೀ ಲಾಡ್ಜ್ ಮುಂದೆ ನಿಂತಿರೋ ಕಾರು ಬೈಕ್ ಅಲ್ಲ, ಆ ರೋಡ್ನಲ್ಲಿರೋ ಎಲ್ಲ ಗಾಡಿಗಳಿಗೂ ಡ್ಯಾಮೇಜ್ ಮಾಡಿಬಿಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಿದ್ದೇಶ್ ಫೋನ್ ಸಂಪರ್ಕದಲ್ಲಿ. ಸಿದ್ದೇಶ್, ಈ ಆರೋಪಿಗಳು ರೂಮ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಮಾತ್ರ ಹಿಂಗೆ ಮಾಡಿದ್ರ, ಅಥವಾ ಕುಡಿದ ನಶೆಯಲ್ಲಿ, ಅಥವಾ ನಾವು ರೌಡಿಗಳು ಅನ್ನುವಂಥ ದರ್ಪದಿಂದಾಗಿ ಹಿಂಗೆಲ್ಲ ಮಾಡಿದ್ರ? ಏನು ಸಿಗ್ತಾ ಇದೆ ಈಗ ಪೊಲೀಸರಿಗೆ ಈ ಆರೋಪಿಗಳ ಬಗ್ಗೆ ಮಾಹಿತಿ? ಖಂಡಿತ ಶರತ್, ತಾವು ಈಗಾಗಲೇ ಹೇಳಿದಾಗ ಇವರು ಪುಡಿ ರೌಡಿಗಳೇ ಅನ್ಬೋದು. ಯಾಕಂತಂದ್ರೆ ಮೊನ್ನೆ ಕೆಲವು ದಿನಗಳ ಹಿಂದೆ ಏನು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಏನು ಚಿಕ್ಕೋಡಿ ಪಟ್ಟಣದ ಬೃಂದಾವನ್ ಲಾಡ್ಜ್ ಅಂತ ಇದೆ, ಆ ಖಾಸಗಿ ಲಾಡ್ಜ್ ದಲ್ಲಿ ಏನು ಇವರು ರಾತ್ರಿ ವೇಳೆ ಏನು ಮಹಾರಾಷ್ಟ್ರದಿಂದ ಬಂದು ಅಲ್ಲಿ ಒಂದು ರೂಮ್ ಅನ್ನು ಕೇಳ್ತಾರೆ. ರೂಮ್ ಕೇಳುವಾಗ ಸಹಜವಾಗಿ ಈಗ ಯಾವುದೇ ಲಾಡ್ಜ್ ಓನರ್ ಆಗಿರ್ಬೋದು, ಏನೋ ಆಗಿರ್ಬೋದು, ಸಾರಾಯಿ ಮದ್ಯಪಾನ ಮಾಡಿದವ್ರಿಗೆ ಯಾರಿಗೂ ರೂಮ್ ಕೊಡಬಾರ್ದಂತ ಹೇಳಿ ಇವ್ರಿಗೂ ಕೂಡ ಅದೇ ರೀತಿ ನಿರಾಕರಣೆ ಮಾಡಿದ್ದಾನೆ. ಆ ನಿರಾಕರಣೆ ಮಾಡಿದಾಗ ಇವ್ರಿಗೆ ಏನಂತಂದ್ರೆ ಏಕಾಏಕಿ ನಮಗೆ ಹೇಗೆ ನಿರಾಕರಣೆ ಮಾಡ್ತೀಯ ಅಂತೂ ಮರಾಠಿಯಲ್ಲಿ ಏನೋ ಒಂದು ವಾದ ಶುರು ಆಗುತ್ತೆ. ಆ ವಾದ ಶುರುವಾದ ನಂತರ ಏನು ಮಾರಕಾಸ್ತ್ರಗಳನ್ನು ತೋರುವ ಮುಖಾಂತರ ಅಲ್ಲಿ ಲಾಡ್ಜ್ ಮಾಲೀಕ ಆಗಿರ್ಬೋದು, ಮ್ಯಾನೇಜರ್ಗೆ ಏನೋ ಒಂದು ಧಮಕಿಯನ್ನು ಹಾಕಿ ಅಲ್ಲಿ ಏನಂತಂದ್ರೆ ಕಂಡದ್ದು ಕಾರ್ ಆಗಿರ್ಬೋದು ಮತ್ತೆ ಬೈಕ್ಗಳಾಗಿರ್ಬೋದು ಅಲ್ಲಿ ಲಾಡ್ಜ್ ಮುಂದೆನೆ ನಿಂತು ದಾಂಧಲೆ ಹಾಕುವ ಮುಖಾಂತರ ಏನಂತಂದ್ರೆ ಲಾಡ್ಜ್ ಮಾಲೀಕರಿಗೆ ಒಂದು ರೀತಿ ಹೆದರಿಕೆ ಹಾಕಲು ಈ ರೀತಿ ಮಾಡಿ ಏನಂತಂದ್ರೆ ಅಟ್ಟಹಾಸವನ್ನು ಮೆರೆದರೆ. ಈ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಈಗಾಗಲೇ ಚಿಕ್ಕೋಡಿ ಪೊಲೀಸರು ತನಿಖೆಯನ್ನು ಕೈಗೊಂಡು ಈಗಾಗಲೇ ಅದು ತನಿಖೆ ಕೂಡ ನಡೀತಾ ಇದೆ ಶರತ್. ಓಕೆ, ಥ್ಯಾಂಕ್ ಯು ಸಿದ್ದೇಶ್ ಡೀಟೇಲ್ಸ್ಗಾಗಿ.